ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಆಲ್ರೆಡಿ ನಾವು 7th ಗೆ ಸಂಬಂಧಪಟ್ಟಂತೆ SA2 ಪರೀಕ್ಷೆ ಹಿಂದಿ ಪ್ರಶ್ನೆ ಪತ್ರಿಕೆಯನ್ನು ಕಲಿಕಾ ಚೇತರಿಕೆ ಆಧಾರಿತದಲ್ಲಿ 30 ಅಂಕಗಳಿಗೆ ಅಪ್ಲೋಡ್ ಅನ್ನು ಮಾಡಿದ್ದೀವಿ. ಸೊ ಇಂದಿನ ವಿಡಿಯೋದಲ್ಲಿ ಮುಂದುವರೆದ ಭಾಗವಾಗಿ ಸಮಾಜ ವಿಜ್ಞಾನದಲ್ಲಿನೂ ಕೂಡ ಕಲಿಕಾ ಚೇತರಿಕೆಯ ಕಲಿಕಾ ಫಲಗಳ ಆಧಾರಿತವಾಗಿ SA2 ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತಮಗೆ ಲಭ್ಯ ಆಗ್ತವೆ. ಸೊ ತಾವುಗಳು ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FA SA ಎಕ್ಸಾಮ್ ಕ್ವಶನ್ ಪೇಪರ್ಸ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅದನ್ನು ಒತ್ತಿದ್ರೆ ತಾವೆಲ್ಲ ವಿಷಯಗಳ ಎಲ್ಲ ತರಗತಿಗಳ ಕ್ವಶನ್ ಪೇಪರ್ಸ್ಗಳನ್ನು ನೋಡ್ಬೋದು. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿಕೊಳ್ಳಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ನೀವು ಫಸ್ಟ್ ಆಗಿ ಪಡಿತೀರಿ. ನಮ್ದೊಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ನೋಡುವ. 7th ಅಲ್ಲಿ ಸೋಷಿಯಲ್ ಸೈನ್ಸ್ನ SA2 ಕ್ವಶನ್ ಪೇಪರ್ ಬೇಸ್ಡ್ ಆನ್ ಕಲಿಕಾ ಚೇತರಿಕೆ. ಮುಖ್ಯ ಪ್ರಶ್ನೆ ಒಂದಿತ್ತು, ಸೂಕ್ತ ಪದಗಳಿಂದ ಬಿಟ್ಟ ಸ್ಥಳಗಳನ್ನು ಪೂರ್ಣ ಮಾಡಬೇಕಾಗಿತ್ತು. 7 ಪ್ರಶ್ನೆಗಳು, ತಲಾ ಒಂದೊಂದಕ್ಕೆ 1 ಅಂಕ, ಒಟ್ಟು 7 ಅಂಕ. ಮೊದಲ ಪ್ರಶ್ನೆ, ಸೂಕ್ತ ಪದಗಳಿಂದ ಬಿಟ್ಟ ಸ್ಥಳ ಭರ್ತಿ ಮಾಡಿ. ಈ ವಿಭಾಗದಲ್ಲಿ ಕೇಳಿದರ ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಡ್ಯಾಶ್. ಪ್ರಶ್ನೆ 2, ಗಾಂಧೀಜಿಯವರು 1930 ಮಾರ್ಚ್ 12ರಂದು ಡ್ಯಾಶ್ ಸತ್ಯಾಗ್ರಹ ಪ್ರಾರಂಭಿಸಿದರು. ಪ್ರಶ್ನೆ 3, ಮೈಸೂರು ರಾಜ್ಯ ಡ್ಯಾಶ್ ರಂದು ಅಸ್ತಿತ್ವಕ್ಕೆ ಬಂದಿತು. 4ನೇ ಪ್ರಶ್ನೆ, ಡ್ಯಾಶ್ ದಿಕ್ಕಿನಲ್ಲಿ ಸೂರ್ಯ ಹುಟ್ಟುತ್ತಾನೆ. 5ನೇ ಪ್ರಶ್ನೆ ಇತ್ತು, ಭಾರತದ ಭೂಪಟದಲ್ಲಿ ಹಿಂದೂ ಮಹಾಸಾಗರವು ಡ್ಯಾಶ್ ದಿಕ್ಕಿನಲ್ಲಿದೆ. 6ನೇ ಪ್ರಶ್ನೆ, ನಾವು ವಾಸಿಸುತ್ತಿರುವ ಭೂಮಿ ಮೇಲ್ಮೈ ಶೇಕಡ ಡ್ಯಾಶ್ ರಷ್ಟು ನೀರಿನಿಂದ ಆವೃತ್ತವಾಗಿದೆ. 7ನೇ ಪ್ರಶ್ನೆ, ಒಂದು ಸ್ಥಳದ ಅಲ್ಪಾವಧಿಯ ವಾಯುಗೋಳದ ಪರಿಸ್ಥಿತಿಯನ್ನು ಡ್ಯಾಶ್ ಎನ್ನುವರು ಅಂತ. ಈ 7 ಪ್ರಶ್ನೆಗಳನ್ನು ಏನು ಮಾಡಿದ್ದೀವಿ, ಬಿಟ್ಟ ಸ್ಥಳ ಮಾದರಿಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಇತ್ತು. ಪ್ರತಿ ಸರಿಯಾದ ಉತ್ತರಕ್ಕೆ ತಮಗೆ 1 ಅಂಕಗಳನ್ನು ಏನು ಮಾಡ್ತಾರೆ, ಕೊಡ್ತಾರೆ. ಇನ್ನು ಮುಂದಿನ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳಿದಾವೆ. ಸೊ ಟೋಟಲಿ 10 ಪ್ರಶ್ನೆ, ಒಂದೊಂದಕ್ಕೆ 2 ಅಂಕ, ಒಟ್ಟು 20 ಅಂಕ. ಪ್ರಶ್ನೆ 8, ಏಷ್ಯಾ ಖಂಡದಲ್ಲಿರುವ ದೇಶಗಳು ಯಾವುವು? ಪ್ರಶ್ನೆ 9, ಭಾರತದ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಅದು ಯಾವಾಗ ಜಾರಿಗೆ ಬಂದಿತು? 10ನೇ ಪ್ರಶ್ನೆ, ಮೂಲಭೂತ ಹಕ್ಕುಗಳು ಯಾವುವು? 11ನೇ ಪ್ರಶ್ನೆ, ರಾಜ್ಯ ನಿರ್ದೇಶಕ ತತ್ವಗಳು ಎಂದರೇನು? 12ನೇ ಪ್ರಶ್ನೆ ಇತ್ತು, ರಕ್ಷಣಾ ಪಡೆಗಳು ಎಂದರೇನು? 13ನೇ ಪ್ರಶ್ನೆ, ಬ್ರಿಟಿಷರ ಕಾಲದ ಭಾರತೀಯ ಸಮಾಜ ಸುಧಾರಕರು ಯಾರು? 14ನೇ ಪ್ರಶ್ನೆ ಇತ್ತು, ಚೌರಿ ಚಳವಳಿಯ ಪರಿಣಾಮಗಳನ್ನು ಬರೆಯಿರಿ. 15ನೇ ಪ್ರಶ್ನೆ, ಮೈಸೂರು ರಾಜ್ಯ 1973 ನವೆಂಬರ್ 1ರಂದು ಏನೆಂದು ಮರುನಾಮಕರಣವಾಯಿತು? 14ನೇ ಪ್ರಶ್ನೆ, ಪ್ರಮುಖ ಮತ್ತು ಉಪದಿಕ್ಕುಗಳು ಯಾವುವು? ಪ್ರಮುಖ ದಿಕ್ಕುಗಳು ಬರಿಬೇಕು, ಉಪದಿಕ್ಕುಗಳು ಸಹಿತನೂ ಬರಿಬೇಕು. ಅಕ್ಷಾಂಶ ಮತ್ತು ರೇಖಾಂಶಗಳು ಅಂದರೆ ಏನು ಅಂತ 17ನೇ ಪ್ರಶ್ನೆ ಕೇಳಿದಾರ. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ 3 ಅಂಕಕ್ಕೆ ಒಂದೇ ಒಂದು ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ. ನಿರ್ದೇಶಾಂಕಗಳು ಅಂದರೆ ಏನು? ಗೋಳದ ಮೇಲೆ ಎಳೆಯಲಾಗಿರ್ತಕ್ಕಂಥ ಒಟ್ಟು ಅಕ್ಷಾಂಶ ಮತ್ತು ರೇಖಾಂಶಗಳ ಸಂಖ್ಯೆಯನ್ನು ನೀವುಗಳು ಬರೀಬೇಕಾಗಿತ್ತು. ಇಷ್ಟು ಕಲಿಕಾ ಚೇತರಿಕೆಯ ಮೇಲೆ ನಾವೇನು ಮಾಡಿದ್ದೀವಿ, ಕಲಿಕಾ ಫಲದ ಆಧಾರಿತ ಮೇಲೆ 30 ಅಂಕಗಳ 7ನೇ ತರಗತಿಯವರಿಗೆ 90 ನಿಮಿಷದಲ್ಲಿ ಉತ್ತರಿಸಬಹುದಾಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೀವಿ, ಹಿಂದಿಯಲ್ಲಿ ಹಾಕಿದ್ದೀವಿ. ಸೊ ಮುಂದಿನ ವಿಷಯಗಳ ವಿಡಿಯೋಗಳನ್ನು ಸಹಿತ ಇದೇ ಥರ ಲೈನಪ್ ಮಾಡ್ತೀವಿ. ಸೊ ನೀವು ವಿಡಿಯೋಗಳನ್ನು ನೋಡಬೇಕು, ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸಿಗ್ತೀನಿ ಮತ್ತೆ ಹೊಸ ಭಾಗದ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.